ವಡೇರಹಳ್ಳಿ ಗ್ರಾಮ ಪಂಚಾಯಿತಿ ಚುನಾವಣೆ ಇವತ್ತು ನಡೆದಿದೆ. ಅಧ್ಯಕ್ಷರ ರಾಜೀನಾಮೆ ತೆರವಿನಿಂದ ಇವತ್ತು ಚುನಾವಣೆ ನಡೆದಿದೆ. ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವತ್ತು ಅವಿರೋಧವಾಗಿ ವೀರಸಾಗರದ ನಮ್ಮ ಹಿರಿಯರು ಸರೋಜಮ್ಮ ಅಂತೇಳಿ ಅವರನ್ನ ಅಧ್ಯಕ್ಷರಾಗಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ಮತ್ತು ವಡೇರಹಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲ ನಮ್ಮ BJPಯ ಮುಖಂಡರಿಗೆ ಮತ್ತು ಈ ಯಲಹಂಕ ಅಭಿವೃದ್ಧಿ ಅಧಿಕಾರರು SR ವಿಶ್ವನಾಥ್ ಅವರಿಗೆ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಏನು ಇನ್ನು ಮುಂದೆ ಒಂದು 6 ತಿಂಗಳು ಅವಧಿ ಇದೆ. ಅದರಲ್ಲಿ ವಿಶ್ವನಾಥ್ ಅವರು ಮುಖಾಂತರ ಯಲಹಂಕ ಕಾನ್ಸ್ಟಿಟ್ಯೂನ್ಸಿಯ ವಡೇರಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿ. ಶ್ರೀನಿವಾಸು ಮತ್ತು ತರುಣ್ ಅವರ ಮಕ್ಕಳು, ಅವರು ಕೂಡ ಹರೀಶ್ ಅವರು 3 ಜನ ಮಕ್ಕಳು, ಅವರು ಕೂಡ ಭಾರತೀಯ ಜನತಾ ಪಾರ್ಟಿಯ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಸರೋಜಮ್ಮ ಅವರು ಆಯ್ಕೆ ಆಗಿದ್ದು ಭಾಳ ಸಂತೋಷ ಆಗೈತೆ. ಇನ್ನು ಮುಂದೆ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರು ಒಗ್ಗಟ್ಟಾಗಿ ಗ್ರಾಮ ಪಂಚಾಯಿತಿಯನ್ನು ಮುನ್ನಡೆಸಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ. ಸರೋಜಮ್ಮ ಮತ್ತು ಅವ್ರ ಫ್ಯಾಮಿಲಿಗೆ, ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಮತ್ತು ಅವ್ರ ಫ್ಯಾಮಿಲಿಗೆ ದೇವರು ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊತೀನಿ.